ಮೊದಲಿಗೆ ಕನ್ನಡಪ್ರಭದಲ್ಲಿ ಯಾವೆಲ್ಲ ಸುದ್ದಿಗಳು ಪ್ರಕಟವಾಗಿವೆ ಅಂತ ನೋಡ್ತಾ ಹೋಗೋದಾದ್ರೆ ಮೊದಲಿಗೆ ಧೋಖಾ ಮಾಡಿದಂತಹ ಪಾಕಿಸ್ತಾನದ ದೋಸ್ತಿಗೆ ಭರ್ಜರಿ ಆಪರೇಷನ್ ಶುರುವಾಗಿದೆ. ಅಂದರೆ ಟರ್ಕಿಗೆ ಟಕ್ಕರ್ ಕೊಡೋದಕ್ಕೆ ಭಾರತ ಸರ್ವಸನ್ನದ್ಧವಾಗಿದ್ದು ಈಗಾಗಲೇ ಟರ್ಕಿಗೆ ಭಾರತ ಹೊಡೆತ ಕೊಡೋದಕ್ಕೆ ಶುರು ಮಾಡಿದೆ. ಭಾರತ ರಾಜತಾಂತ್ರಿಕ ನಿಷೇಧಗಳನ್ನು ಹೇರದೇ ಇದ್ರೂ ಕೂಡ ಭಾರತೀಯರು ಈಗಾಗಲೇ ಟರ್ಕಿ ಪ್ರವಾಸವನ್ನು ನಿಷೇಧ ಮಾಡಿದ್ದಾರೆ. ಟರ್ಕಿ ಉತ್ಪನ್ನಗಳನ್ನು ಬೈಕಾಟ್ ಮಾಡೋದರ ಮೂಲಕ ಟರ್ಕಿಗೆ ಟಕ್ಕರ್ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಬೆಂಗಳೂರು ಸೇರಿದಂತೆ 9 ಏರ್ಪೋರ್ಟ್ನಲ್ಲಿ ಟರ್ಕಿ ಕಂಪನಿ ಕಾರ್ಯಾಚರಣೆಗೆ ಬ್ರೇಕ್ ಹಾಕಲಾಗಿದೆ. ಆಪರೇಷನ್ ಸಿಂಧೂರದ ವೇಳೆ ಪಾಕಿಸ್ತಾನದ ಪರವಾಗಿ ಸೈನಿಕರನ್ನು ಕಳಿಸಿದ್ದಂತಹ ಟರ್ಕಿಗೆ ಈಗ ತಕ್ಕ ಶಾಸ್ತಿ ಕೊಡೋದಕ್ಕೆ ಭಾರತ ರೆಡಿಯಾಗಿದೆ. ನೋಡಿ, ನಮಕ್ ಹರಾಮ್ ಕೆಲಸ ಅಂತೀವಲ್ಲ, ಆ ಕೆಲಸವನ್ನು ಟರ್ಕಿ ಮಾಡಿದೆ. 2023ರಲ್ಲಿ ಭೀಕರ ಭೂಕಂಪ ಸಂಭವಿಸುತ್ತೆ ಟರ್ಕಿನಲ್ಲಿ. ಆ ಸಂದರ್ಭದಲ್ಲಿ NDRF ತಂಡಗಳನ್ನು ಭಾರತ ಕಳಿಸ್ಕೊಡತ್ತೆ. ಜೊತೆಗೆ ವೈದ್ಯಕೀಯ ತಂಡವನ್ನು ಕೂಡ ಭಾರತ ಕಳಿಸ್ಕೊಡತ್ತೆ. ಔಷಧಿ, ಆಹಾರ ಸಾಮಗ್ರಿಗಳನ್ನು 4 ಯುದ್ಧ ವಿಮಾನಗಳಲ್ಲಿ ಟರ್ಕಿಗೆ ಕಳುಹಿಸಿಕೊಟ್ಟು ಈ ಒಂದು ಆಪರೇಷನ್ಗೆ ಆಪರೇಷನ್ ದೋಸ್ತ್ ಅನ್ನುವಂತಹ ಹೆಸರಿಡುತ್ತೆ ಭಾರತ. ಆದರೆ ದೋಸ್ತ್ಗೆ ಏನಂತಂದರೆ ದೋಸ್ತ ವಿರುದ್ಧ ನಮಕ್ ಹರಾಮ್ ಕೆಲಸ ಮಾಡಿದೆ ಇದೇ ಟರ್ಕಿ. ಆದರೆ ಈಗ ಟರ್ಕಿ ವಿರುದ್ಧ ಈಗಾಗಲೇ ಭಾರತ ರಾಜತಾಂತ್ರಿಕ ನಿಷೇಧಗಳನ್ನು ಹೇರೋದಕ್ಕೆ ಹೊರಟಿದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಕಾರಣ ಟರ್ಕಿಯ 9 ಏರ್ಪೋರ್ಟ್ ವ್ಯವಸ್ಥೆಯಲ್ಲಿ ಏರ್ಪೋರ್ಟ್ ಕಂಪನಿಗಳನ್ನು ನಿಮ್ಮ ಕಾರ್ಯವನ್ನು ಇಲ್ಲೇ ಮುಗಿಸಬೇಕು, ಮೊಟಕುಗೊಳಿಸಬೇಕು ಅನ್ನುವಂತಹ ನಿಷೇಧವನ್ನು ಹೇರಿದೆ. ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ಮತ್ತು ಸೈನಿಕರನ್ನು ಪೂರೈಸಿ ದ್ರೋಹವೆಸಗಿದ್ದಂತಹ ಟರ್ಕಿಗೆ ಭಾರತ ಮೊದಲ ದೊಡ್ಡ ಪೆಟ್ಟು ನೀಡಿದ್ದು, ದೇಶದ 9 ವಿಮಾನ ನಿಲ್ದಾಣಗಳಲ್ಲಿ ಸೇವೆ ಒದಗಿಸ್ತಾ ಇದ್ದ ಟರ್ಕಿ ಮೂಲದ ಕಂಪನಿಗೆ ಭದ್ರತಾ ಪರವಾನಗಿ ರದ್ದು ಮಾಡಿದೆ. ಟರ್ಕಿ ಮೂಲದ ಸೆಲಿಬಿ ಕಂಪನಿಯ ಬ್ರಿಡ್ಜ್ ಮೌಂಟೆಡ್ ಸಲಕರಣೆಗಳ ಸ್ಥಾಪನೆ, ಸರಕು ನಿರ್ವಹಣೆ ಸೇರಿದಂತೆ ಗ್ರ್ಯಾಂಡ್ ಹ್ಯಾಂಡ್ಲಿಂಗ್ ಸೇವೆಯನ್ನು ಕೂಡ ಬೆಂಗಳೂರು, ದೆಹಲಿ ಮತ್ತು ಮುಂಬೈ, ಕೊಚ್ಚಿ ಸೇರಿದಂತೆ ಭಾರತದ 9 ಪ್ರಮುಖ ವಿಮಾನ ನಿಲ್ದಾಣಗಳಲ್ಲಿ ಒದಗಿಸಲಾಗ್ತಾ ಇದ್ದಂತಹ ಕೆಲವೊಂದು ಸರ್ವಿಸ್ಗಳನ್ನು ನಿಮ್ಮದು ಸರ್ವಿಸ್ ನಮಗೆ ಬೇಡ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದೆ. ಪಾಕ್ಗೆ ಟರ್ಕಿ ಬೆಂಬಲ ನೀಡಿದ್ರಿಂದಾಗಿ ಈ ಕೆಲವೊಂದಿಷ್ಟು ಸಾಕ್ಷಿಗಳು ಕೂಡ ಸಿಕ್ಕಿದ್ದು ಭಾರತೀಯ ವಾಯುಸೇನೆಗೆ. ಯಾವಾಗ 350ರಿಂದ 400 ಡ್ರೋನ್ಗಳು ಪಾಕಿಸ್ತಾನದ ಮೂಲದಿಂದ ವಾಯುನೆಲೆಯಿಂದ ಭಾರತದ ಗಡಿಗೆ ಬಂದ್ಬೀಳತ್ತೋ ಆ ಟೈಮಲ್ಲಿ ಆ ಎಲ್ಲ ಡ್ರೋನ್ಗಳು ಟರ್ಕಿ ಡ್ರೋನ್ಗಳು ಅಂತ ಹೇಳಲಾಗಿತ್ತು. ಜೊತೆಗೆ ಈ ಡ್ರೋನ್ಗಳನ್ನು ಯಾರು ಆಪರೇಟ್ ಮಾಡ್ತಾ ಇದ್ರು? ಟರ್ಕಿ ಸೈನಿಕರು ಆಪರೇಟ್ ಮಾಡ್ತಾ ಇದ್ರು. ಈ ಆಪರೇಟರ್ಗಳಲ್ಲಿ 4 ಜನರ ಆಪರೇಟರ್ಗಳು ಈಗಾಗಲೇ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಆ ಒಂದು ಸೈನಿಕರಲ್ಲಿ 2 ಟರ್ಕಿ ಮೂಲದ ಟರ್ಕಿ ಸೈನಿಕರು ಕೂಡ ಇದ್ರು ಅನ್ನುವಂತಹ ಸಾಕ್ಷಿ ಈಗ ಭಾರತ ಸೈನಿಕರಿಗೆ ಸಿಕ್ಕಿದೆ. ಅದಕ್ಕೋಸ್ಕರ ಈಗಾಗಲೇ ಟರ್ಕಿ ವಿರುದ್ಧ ಭಾರತ ರಾಜತಾಂತ್ರಿಕ ನಿಷೇಧಗಳನ್ನು ಹೇರುವುದಕ್ಕೆ ಹೊರಟಿದೆ. ಈಗಾಗಲೇ 9 ಏರ್ಪೋರ್ಟ್ನಲ್ಲಿ ಟರ್ಕಿ ಕಂಪನಿಯ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿ ಗಂಟು ಮೂಟೆ ಕಟ್ಟಿಕೊಂಡು ಟರ್ಕಿಗೆ ಹೊರಡು ಬಿಡಿ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದೆ. ಈಗಾಗಲೇ ಏನಾಗಿದೆ, ಸೇಬು ಬೇಡ, ಮಾರ್ಬಲ್ಸ್ಗಳು ಬೇಡ ನಿಮ್ಮದು, ಹೀಗೆ ಅನೇಕ ಅನೇಕ ಬೈಕಾಟ್ ಅಭಿಯಾನ ಈಗ ಭಾರತದಲ್ಲಿ ನಡೀತಾ ಇದೆ. ಇನ್ನು ಭೂಕಂಪದ ವೇಳೆ ನೆರವು ನೀಡಿದಂತಹ ಭಾರತಕ್ಕೆ ಟರ್ಕಿ ಧೋಖಾ ಕೊಟ್ಟಿದೆ. 2023ರಲ್ಲಿ ಟರ್ಕಿ ಭೀಕರ ಭೂಕಂಪಕ್ಕೆ ತುತ್ತಾದಾಗ ಅದಕ್ಕೆ ಮೊಟ್ಟ ಮೊದಲು ನೆರವು ನೀಡಿದ ದೇಶಗಳ ಪೈಕಿ ಭಾರತ ಕೂಡ ಒಂದಾಗಿತ್ತು. ಆಪರೇಷನ್ ದೋಸ್ತ್ ಆಪರೇಷನ್ ಮಿತ್ರ ಹೆಸರಲ್ಲಿ ಭಾರತವು ಟರ್ಕಿಗೆ ಸಾಮಗ್ರಿಗಳನ್ನು ರವಾನಿಸಿತ್ತು. NDRF ತಂಡವೂ ಕೂಡ ರವಾನಿಸಿತ್ತು, ಶ್ವಾನದಳವನ್ನು ಕೂಡ ರವಾನೆ ಮಾಡಿತ್ತು. ಜೊತೆಗೆ ಆಹಾರ, ವೈದ್ಯಕೀಯ ಸಲಕರಣೆಗಳು, ಔಷಧಿಗಳನ್ನು ಟರ್ಕಿಗೆ ನೀಡಿತ್ತು. ಇಷ್ಟೆಲ್ಲ ನೀಡಿತು. ಅದರ ಮೌಲ್ಯ ಎಷ್ಟಂತಂದರೆ, ಆಪರೇಷನ್ ದೋಸ್ತ್ನ ಮೌಲ್ಯ ಎಷ್ಟಂತಂದರೆ $8,41,590 ಅಂತ ಒಂದು ಅಂದಾಜಿದೆ. ಅಂದರೆ 70 ಕೋಟಿಗಿಂತಲೂ ಹೆಚ್ಚು ನೆರವನ್ನು 2023ರ ಟರ್ಕಿ ಭೂಕಂಪದ ವೇಳೆ ಭಾರತ ಸಹಾಯ ಮಾಡಿತ್ತು. ಆದರೆ ಭಾರತಕ್ಕೆ ಟರ್ಕಿ ಏನು ಕೊಟ್ಟು? ಇಂತಹ ನಮಕ್ ಹರಾಮ್ ಕೆಲಸದ ಮೂಲಕ ಭಾರತದ ವಿರುದ್ಧ ತನ್ನ ಸೈನಿಕರನ್ನು ಪಾಕಿಸ್ತಾನಕ್ಕೆ ನುಸುಳಿಸಿ ಭಾರತದ ವಿರುದ್ಧ ಹೋರಾಟ ಮತ್ತು ಯುದ್ಧ ಮಾಡುವಂತಹ ಗಿಫ್ಟನ್ನು ಕೊಟ್ಟಿದೆ. ಆದರೆ ಇದಕ್ಕೆ ಈಗಾಗಲೇ ಟರ್ಕಿಯನ್ನು ಗಿಫ್ಟ್ ಕೊಟ್ಟಿದ್ದಿಲ್ಲ, ಅದಕ್ಕೆ ನಾವು ಕೂಡ ಗಿಫ್ಟ್ ಕೊಡಲೇಬೇಕಲ್ಲ. ಅದಕ್ಕೋಸ್ಕರ ಸೇಬು, ಮಾರ್ಬಲ್ಸ್ ಸೇರಿದಂತೆ ಪ್ರಮುಖ ಉತ್ಪನ್ನಗಳು ಟರ್ಕಿಯಿಂದ ನಮಗೆ ರಫ್ತಾಗ್ತಾ ಇತ್ತು. ಅವೆಲ್ಲವುಗಳು ನಮಗೆ ಬೇಡ, ಬೈಕಾಟ್ ಅಭಿಯಾನ ಶುರು ಮಾಡಿದ್ದಾರೆ. ಟರ್ಕಿಯಿಂದ ಸೇಬುಗಳೇ ಎಷ್ಟು ಕ್ವಿಂಟಲ್ ಟನ್ಗಳಷ್ಟೇ
ಟನ್ಗಳಷ್ಟೇ ಬರ್ತಾ ಇತ್ತು. ಅವೆಲ್ಲವುಗಳು ಕೂಡ ಬೇಡ ಅಂತ ಈಗ ಟರ್ಕಿಗೆ ಭಾರತ ಹೇಳಿದೆ. ಇದಿಷ್ಟೇ ಇಲ್ಲದೆ ಪ್ರವಾಸೋದ್ಯಮವನ್ನೇ ನಂಬಿಕೊಂಡು ಜೀವನ ನಡೆಸ್ತಾ ಇದ್ದಂತಹ ಇದೇ ಟರ್ಕಿಗೆ ಈಗ ಶಾಕ್ ಎದುರಾಗಿದೆ. ಯಾಕಂತಂದರೆ ಕಳೆದ 2019ರಲ್ಲಿ 4,000 ಕೋಟಿ ರೂಪಾಯಿಯನ್ನು ಇದೇ ಪ್ರವಾಸೋದ್ಯಮದಿಂದಲೇ ಟರ್ಕಿ ಗಳಿಸಿತ್ತು. ಅದರ ಆರ್ಥಿಕತೆ ಹೆಚ್ಚಳವಾಗುವುದಕ್ಕೆ 2019ರಲ್ಲಿ 4,000 ಕೋಟಿ ರೂಪಾಯಿ ಯಾವ ಉತ್ಪನ್ನದಿಂದ ಬಂದಿತ್ತು ಅಂತಂದರೆ ಇದೇ ಪ್ರವಾಸೋದ್ಯಮದಿಂದಲೇ ಟರ್ಕಿ ಗಳಿಸಿತ್ತು. ಆದರೆ 2019ರ ನಂತರವೂ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು. ಯಾಕಂದರೆ 2019ರ ನಂತರ ಕೊರೋನಾ ಬರುತ್ತೆ. ಈಗಾಗಲೇ ಸ್ವಲ್ಪ ಚೇತರಿಸ್ಕೊಳ್ತಾಗಿದೆ ಇಡೀ ವಿಶ್ವ. ಟರ್ಕಿ ಈಗಲೂ ಕೂಡ ಅಷ್ಟೇ 2023-24ರಲ್ಲಿ ಸಾವಿರಾರು ಕೋಟಿ ರೂಪಾಯಿ ಭಾರತೀಯ ಪ್ರವಾಸೋದ್ಯಮದಿಂದಲೇ ಟರ್ಕಿ ಜೀವನವನ್ನು ನಡೆಸ್ತಾ ಇತ್ತು. ಆದರೆ ಈಗೇನಾಗಿದೆ ಅಂತಂದರೆ ಇವೆಲ್ಲವೂ ಕೂಡ ಬೈಕಾಟ್ ಅಭಿಯಾನದಲ್ಲಿ ಟರ್ಕಿಗೆ ಈಗ ದೊಡ್ಡ ಹೊಡೆತ ಕೊಡ್ತಾಗಿದೆ ಭಾರತ.